ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಏನಿದು ಬ್ರಹ್ಮಪುತ್ರಕ್ಕೆ ಮೂಗುದಾರದ ಯಾರ್ಲಂಗ್ ಸಾಂಗ್ಪೋ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚೀನಾವು ಟಿಬೆಟ್ಟಿನಲ್ಲಿ ಕಟ್ಟುತ್ತಿರುವ ಜಗತ್ತಿನಲ್ಲೇ ಅತಿ ದೊಡ್ಡ ಅಣೆಕಟ್ಟೆಯು ಅರುಣಾಚಲಕ್ಕೆ ಉರುಳಾಗುವುದೇ? ಆದಲ್ಲಿ ಏಕೆ? ನೋಡೋಣ ಬನ್ನಿ. ಜಗತ್ತಿನ ಅತಿದೊಡ್ಡ ಅಣೆಕಟ್ಟು ಕಟ್ಟುವ ಯೋಜನೆಯನ್ನು ಚೀನಾ ಆರಂಭಿಸಿದೆ. ಕಟ್ಟುವುದು ನಮ್ಮ ಬ್ರಹ್ಮಪುತ್ರ ನದಿಗೆ. ಎಲ್ಲಿ ಎಂದರೆ ತಿಬ್ಬತ್ ಪ್ರದೇಶದಲ್ಲಿ. ಭಾರತವು ಈ ಯೋಜನೆಯನ್ನು ವಿರೋಧಿಸಿದೆ ಮತ್ತು ಚೀನಾಕ್ಕೆ ತನ್ನ ಅಭಿಪ್ರಾಯವನ್ನು ತಿಳಿಸಿದೆ. ಭಾರತದ ಅತಿ ಆಳದ ಅತಿ ನೀರಿನ ನದಿಯಾಗಿರುವ ಬ್ರಹ್ಮಪುತ್ರಕ್ಕೆ ಮೇಲೆ ಭಾರೀ ಅಣೆಕಟ್ಟು ಕಟ್ಟುವುದರಿಂದ ಇಲ್ಲಿ ನೀರಿನ ಮಟ್ಟ ಇಳಿಯುತ್ತದೆ ಎನ್ನುವ ಆತಂಕ ಭಾರತೀಯರದ್ದಾಗಿದೆ. ಅಣೆಕಟ್ಟು ವಿಷಯದಲ್ಲಿ ಚೀನಾ ಪಾರದರ್ಶಕತೆ ತೋರಿಸಬೇಕು ಎಂಬ ಮಾತನ್ನು ಸಹ ಭಾರತ ಹೇಳಿದೆ. ಅಣೆಕಟ್ಟು ಎಂಬ ಶಬ್ದವು ದ್ರಾವಿಡ ನುಡಿಯಾಗಿದೆ. ಕಟ್ಟು ಎನ್ನುವುದರ ಅರ್ಥ ಎಲ್ಲರಿಗೂ ಗೊತ್ತಿದೆ. ಅಣೆ, ಅಣೈ, ಎಣೆ, ಹೆಣೆ ಇವೆಲ್ಲವೂ ಬಂಧಿಸು, ಬಿಗಿದಪ್ಪು ಎಂಬ ಅರ್ಥವನ್ನು ಕೊಡುತ್ತದೆ. ನೀರನ್ನು ಬಿಗಿದು ಬಂಧಿಸಿಡುವುದೇ ಅಣೆಕಟ್ಟು ಶಬ್ದಕ್ಕಿರುವ ಅರ್ಥವಾಗಿದೆ. ಚೀನಾವು ಹಿಂದೆಯೇ ಜಗತ್ತಿನ ಅತಿ ದೊಡ್ಡ 3 ಗೋರ್ಜಸ್ ಅಣೆಕಟ್ಟು ಕಟ್ಟಿದೆ. ಯುಎಸ್ಎಯ ನಾಸಾದವರ ಪ್ರಕಾರ 3 ಗೋರ್ಜಸ್ ಅಣೆಕಟ್ಟು ಭೂಮಿಯು ಸುತ್ತುವ ವೇಗವನ್ನು ಅರ್ಧ ಸೆಕೆಂಡಿನಷ್ಟು ಕಡಿಮೆ ಮಾಡಿದೆ. ಆ ಅಣೆಕಟ್ಟೆಯನ್ನು ಮಧ್ಯ ಚೀನಾದಲ್ಲಿ ಕಟ್ಟಲಾಗಿತ್ತು. ಆದರೆ ಈ ಅಣೆಕಟ್ಟೆಯನ್ನು ಹಿಮಾಲಯದ ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಟ್ಟಲಾಗುತ್ತಿದೆ ಎನ್ನುವುದು ಆತಂಕದ ವಿಚಾರವಾಗಿದೆ. ಹಿಮಾಲಯದ ಏರು ಮತ್ತು ತಪ್ಪಲು ಪರಿಸರ ಸೂಕ್ಷ್ಮ ವಲಯ ಆಗಿರುವಂತೆ ಈ ಪ್ರದೇಶವು ಸಿಸ್ಮಿಕ್ ವಲಯ ಎಂದರೆ ಭೂಕಂಪ ಸಾಧ್ಯತೆಯ ಪ್ರದೇಶವಾಗಿದೆ. ಇಲ್ಲಿ ನೆಲನಡುಕ ಆದಲ್ಲಿ ಅದು ಅತಿ ಹೆಚ್ಚು ಮಟ್ಟದ್ದಿರುತ್ತದೆ ಎನ್ನುವುದು ಹಲವರ ಆತಂಕವಾಗಿದೆ. ಅಲ್ಲದೆ ಟಿಬೆಟ್ ಮತ್ತು ಅಣೆಕಟ್ಟು ಕಟ್ಟುತ್ತಿರುವ ಪ್ರದೇಶವು ಭಾರತದ ಗಡಿಗೆ ತೀರಾ ಹತ್ತಿರವಿರುವ ಪ್ರದೇಶವಾಗಿದೆ. ಚೀನಾವು ಆ ಪ್ರದೇಶದೊಡನೆ ಯಾರ್ಲಂಗ್ ಸಾಕ್ಪೋ ಎಂದು ಕರೆದಿರುವ ಈ ಬೃಹತ್ ಅಣೆಕಟ್ಟು ಯೋಜನೆಯು ಭಾರತದ ಹಿತಾಸಕ್ತಿಗೆ ವಿರುದ್ಧವಾದುದು ಎನ್ನುವುದು ದಿಲ್ಲಿಯ ಅಭಿಪ್ರಾಯವಾಗಿದೆ. ಚೀನಾವು ಈ ಯೋಜನೆ ಘೋಷಣೆ ಮಾಡುತ್ತಲೇ ಭಾರತವು ತನ್ನ ಹಿತಾಸಕ್ತಿಯ ಮೇಲೆ ಪ್ರತಿಭಟನೆ ಸಲ್ಲಿಸುವ ವಿಚಾರವನ್ನು ಹೇಳಿದೆ. ಚೀನಾ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಭಾರತವು ಕಳುಹಿಸಿದೆ. ಈ ನದಿಯಲ್ಲಿ ಭಾರತದ ಹಕ್ಕು ಕಾಪಾಡಲ್ಪಡಬೇಕು. ನೀರಿನ ಪಾಲಿನ ಬಗೆಗೆ ಸ್ಪಷ್ಟ ಮಾತುಕತೆ ನಡೆಸದೆ ಚೀನಾವು ನೇರ ಯೋಜನೆ ರೂಪಿಸಿರುವುದು ಸರಿಯಲ್ಲ ಎಂಬ ನೆನಪೋಲೆ ಸಂದೇಶವನ್ನು ಕೂಡ ಭಾರತವು ಚೀನಾಕ್ಕೆ ರವಾನಿಸಿದೆ. ಚೀನಾವು ತನ್ನ ಯೋಜನೆಯ ಬಗೆಗೆ ಮುಚ್ಚುಮರೆಯ ವ್ಯವಹಾರ ಮುಂದುವರಿಸುವುದು ಸರಿಯಲ್ಲ ಎನ್ನುವ ಮಾತನ್ನು ಸಹ ಬೀಜಿಂಗ್ಗೆ ಕಳುಹಿಸಲಾಗಿದೆ. ಆದರೆ ಬೀಜಿಂಗ್ ಈ ಬಗೆಗೆ ತನ್ನ ಪ್ರತ್ಯುತ್ತರ ರೂಪದ ಯಾವುದೇ ಪ್ರತಿಕ್ರಿಯೆಯನ್ನು ಇಲ್ಲಿಯವರೆಗೆ ತಿಳಿಸಿಲ್ಲ. ಅಗತ್ಯ ಬಿದ್ದರೆ ಸೂಕ್ತ ಕ್ರಮ ತೆಗೆದುಕೊಳ್ಳುವ ರೀತಿಯಲ್ಲಿ ಭಾರತವು ವ್ಯವಹರಿಸುತ್ತದೆ ಹಾಗೂ ಈ ಯೋಜನೆಯ ಪ್ರತಿಯೊಂದು ನಡೆಯನ್ನು ಸಹ ಸೂಕ್ತವಾಗಿ ಗಮನಿಸುತ್ತದೆ. ಅಲ್ಲಿ ಏನು ಮುಂದಿನ ಬೆಳವಣಿಗೆ ಎಂಬುದನ್ನು ಭಾರತದ ವಿದೇಶಾಂಗ ಸಚಿವಾಲಯದ ಎಲ್ಲಾ ವಿಭಾಗಗಳು ಗಮನಿಸುತ್ತಾ ಯಾವಾಗ ಯಾವ ಕ್ರಮ ತೆಗೆದುಕೊಳ್ಳಬೇಕು ಎಂಬುದನ್ನು ನಿರ್ಣಯಿಸಲಿದೆ ಎಂದು ಕೂಡ ತಿಳಿದುಬಂದಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರರು ಈ ನಿಟ್ಟಿನಲ್ಲಿ ಎಲ್ಲರೊಡನೆ ಸಂಪರ್ಕದಿಂದಿರುವುದಾಗಿ ತಿಳಿದುಬಂದಿದೆ. ನದಿಯ ನೀರು ಹಂಚಿಕೆಯಲ್ಲಿ ನದಿ ಬದಿಯವರು ಹಕ್ಕು ಹೊಂದಿರುತ್ತಾರೆ. ಆದರೆ ಅದರ ಲೆಕ್ಕಾಚಾರಕ್ಕೆ ವಿಷಯ ತಜ್ಞರೇ ಬೇಕು. ಇದೇ ಈಗಿನ ಸಮಸ್ಯೆ. ಏನದು? ಕಣ್ಣಿಟ್ಟು ನೋಡುವ ಬನ್ನಿ. ಈ ಅಣೆಕಟ್ಟು ಆದ ಮೇಲೆ ಮಳೆಗಾಲದಲ್ಲಿ ಒಮ್ಮೆಗೆ ನೀರು ಬಿಟ್ಟರೆ ಅನಿರೀಕ್ಷಿತ ಪ್ರವಾಹ ಮತ್ತು ಬೇಸಿಗೆಯಲ್ಲಿ ಎದುರು ನೋಡದ ರೀತಿಯ ನೀರಿನ ಕ್ಷಾಮ ಉಂಟಾಗಬಹುದು ಎಂಬುದು ಒಂದು ಲೆಕ್ಕಾಚಾರ. ಬ್ರಹ್ಮಪುತ್ರ ನದಿಯು ಹಿಮಾಲಯದ ಮೇಲು ಮಗ್ಗುಲಿನಿಂದ ಭಾರತದ ಕೆಳ ಮಗ್ಗುಲಿಗೆ ಹರಿದು ಬರುವಲ್ಲಿ ಲಕ್ಷಾಂತರ ಜನರು ವಾಸಿಸುತ್ತಾರೆ. ಆದ್ದರಿಂದ ನದಿ ಬದಿಯ ಜನರು ಕೂಡ ನೀರಿನ ಹಕ್ಕುದಾರರಾಗಿದ್ದು ಅವರ ಹಕ್ಕನ್ನು ಕಡೆಗಣಿಸುವಂತಿಲ್ಲ. ಆದರೆ ಸರ್ಕಾರಗಳ ಆಟದಲ್ಲಿ ಜನಸಾಮಾನ್ಯರ ಹಕ್ಕು ನ್ಯಾಯ ಪಾಲಿಸಲ್ಪಡುತ್ತದೆಯೇ ಎನ್ನುವುದು ಈಗ ಇರುವ $1 ಬಿಲಿಯನ್ ಪ್ರಶ್ನೆಯಾಗಿದೆ. ನದಿಯ ಮೇಲುಭಾಗದಲ್ಲಿನ ಅಣೆಕಟ್ಟು ಕೆಳಭಾಗಕ್ಕೆ ಸುರಿಯುವ ಮಳೆ ಸೇರುವ ತೊರೆಗಳನ್ನು ತಡೆಯುವುದಿಲ್ಲ ಎನ್ನುವುದು ಚೀನೀ ಕಡೆಯವರ ವಾದ. ಆದರೆ ನದಿಗಳು ಹುಟ್ಟಿ ಹರಿಯುವ ಆರಂಭದ ಹಾದಿಯಲ್ಲಿ ಬಾಧಿಸಲ್ಪಟ್ಟರೆ ಅದು ಮುಂದಿನ ಹರಿವಿನಲ್ಲಿ ಕೂಡ ಏನಾದರೊಂದು ಸಮಸ್ಯೆಗೆ ಒಳಗಾಗುತ್ತದೆ ಎನ್ನುವುದು ತಜ್ಞರ ಅಭಿಮತವಾಗಿದೆ.
ಮುಖ್ಯವಾಗಿ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಜನರ ಬ್ರಹ್ಮಪುತ್ರದ ಹಕ್ಕಿನ ಮೇಲೆ ನಡೆದಿರುವ ಹಲ್ಲೆ ಇದು ಎಂದು ವಿಮರ್ಶಿಸಲಾಗಿದೆ. ಪಡುವಣ ಬಂಗಾಳ, ಬಾಂಗ್ಲಾದೇಶಗಳವರು ಕೂಡ ದೀರ್ಘಕಾಲೀನ ದುಷ್ಪರಿಣಾಮದ ಆತಂಕಕ್ಕೆ ಒಳಗಾಗಿದ್ದಾರೆ. ಚೀನಾ ದೇಶವಾಗಲಿ ಯಾವುದೇ ರಾಜ್ಯವಾಗಲಿ ತನ್ನ ಪ್ರದೇಶದಲ್ಲಿ ದೊಡ್ಡ ನೀರಾವರಿ ಯೋಜನೆಯನ್ನು ಕೈಗೊಳ್ಳುವಾಗ ನದಿಯ ಕೆಳಭಾಗದ ದೇಶಗಳವರ, ರಾಜ್ಯಗಳವರ ಜಲ ನ್ಯಾಯವನ್ನು ಅಲಕ್ಷಿಸುವಂತಿಲ್ಲ. ಇದನ್ನು ಬಳಕೆದಾರರ ಹಕ್ಕು ಎನ್ನಲಾಗುತ್ತದೆ. ದೇಶೀಯವಾಗಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯವಾಗಿಯೂ ಬಳಕೆದಾರರ ಹಕ್ಕುಗಳನ್ನು ಕಾಪಾಡಲು ಕೆಲವು ನಿಯಮಾವಳಿಗಳು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲವೂ ಇದೆ. ಆದರೂ ಲೋಕದೆಲ್ಲೆಡೆ ಹೀಗೆ ಹಲವು ವಿಷಯಗಳಲ್ಲಿ ಜನಸಾಮಾನ್ಯರ ಹಕ್ಕು ನಿರಾಕರಿಸಲ್ಪಡುತ್ತದೆ. ಈ ಬಗೆಗೆ ವಿವಾದಗಳು ಸುದ್ದಿಯಾದರೂ ಬಹಳಷ್ಟು ಬಾರಿ ಪರಿಹಾರವೇ ಸಿಗುವುದಿಲ್ಲ ಎನ್ನುವುದು ಕಣ್ಣಿಗೆ ಕಾಣುವ ಸತ್ಯವಾಗಿದೆ. ಎರಡು ದೇಶಗಳ ವ್ಯವಹಾರ ಎಂದ ಮೇಲೆ ರಾಜತಾಂತ್ರಿಕ ಮಟ್ಟದ ಸಾಕಷ್ಟು ಮಾತುಕತೆ ಮತ್ತು ಒಪ್ಪಂದಗಳು ಆಗಬೇಕಾಗುತ್ತದೆ. ಬ್ರಹ್ಮಪುತ್ರ ನದಿಯ ನೀರು ಹಂಚಿಕೆ ಬಗೆಗೆ ಹಿಂದೆ ಮಾತುಕತೆ ಆಗಿದೆಯಾದರೂ ಹೊಸ ಲೋಕೋತ್ತರ ಅಳತೆಯ ಅಣೆಕಟ್ಟು ಕಟ್ಟುವ ವಿಷಯ ಅದರಲ್ಲಿ ಪ್ರಸ್ತಾಪವಾಗಿರಲಿಲ್ಲ. ಮುಖ್ಯವಾಗಿ ನೀರು ಹಂಚಿಕೆ ಮಾತುಕತೆ ಎಂದರೆ ಬರೇ ರಾಜತಾಂತ್ರಿಕರು ಇದ್ದರೆ ಸಾಕಾಗುವುದಿಲ್ಲ. ವಿದೇಶಾಂಗ ಸಚಿವಾಲಯ, ನೀರು ಮಂತ್ರಿ ಕಡೆಯವರು ಇದ್ದರೆ ಸಾಕಾಗುವುದಿಲ್ಲ. ವಿಷಯ ತಜ್ಞರು ಇರಬೇಕಾಗುತ್ತದೆ. ಎಷ್ಟು ಮಳೆ ಬೀಳುತ್ತದೆ, ಯಾವೆಲ್ಲ ನದಿ, ತೊರೆ, ತೋಡುಗಳು ಸೇರುತ್ತದೆ, ಮಳೆ ಕೊರತೆಯ ಕಾಲ ಯಾವುದು, ಅವಲಂಬಿಸಿರುವವರು ಎಷ್ಟು ಜನ, ಕಾಲುವೆಗಳ ಜಾಲ ಎಷ್ಟು ಟಿಎಂಸಿ ನೀರು ಇದೆ, ಯಾರಿಗೆ ಎಷ್ಟು ಟಿಎಂಸಿ ನೀರಿನ ಹಕ್ಕು, ಇವೆಲ್ಲದರ ಲೆಕ್ಕ ಹಾಕುವ ವಿಷಯ ತಜ್ಞರು ಇರಲೇಬೇಕು. ಆದರೆ ಈ ಅಣೆಕಟ್ಟಿನ ವಿಷಯದಲ್ಲಿ ಅದ್ಯಾವುದೂ ಆಗಿಲ್ಲ. ಹಿಂದಿನ ತಜ್ಞರ ಲೆಕ್ಕಾಚಾರಗಳೇ ಆಚೀಚೆ ಓಡಾಡುತ್ತಿವೆಯಷ್ಟೇ. ಚೀನಾದ ಅಣೆಕಟ್ಟೆಯು ನೀರಾವರಿಯ ಜೊತೆಗೆ ನೀರ್ಮಿಂಚುರಿ ಇಲ್ಲವೇ ಜಲವಿದ್ಯುತ್ ಯೋಜನೆಯನ್ನು ಒಳಗೊಂಡಿದೆ. ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಗಳು ಕೂಡ ಪರಿಸರ ಮತ್ತು ನೆರೆಹೊರೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತವೆ ಎಂದು ಹೇಳಲಾಗಿದೆ. 2022ರಲ್ಲಿ ಜಿನೇವಾ ಮಾತುಕತೆಯಲ್ಲಿ ಜಾಗತಿಕ ವಾಟರ್ ವಾರ್ ಬಗೆಗೆ, ಲೋಕ ರಾಜಕೀಯ ಹಾಗೂ ಜಾಗತಿಕ ತಂತ್ರ ಪ್ರತಿತಂತ್ರಗಳ ಬಗೆಗೆ ಕೆಲವು ನಿಯಮಾವಳಿ ರೂಪಿಸಲಾಗಿತ್ತು. ಅದನ್ನು ಈಗ ಆಳವಾಗಿ ಗಮನಿಸಬೇಕಾಗುತ್ತದೆ. ಚೀನಾದ 14ನೇ ಪಂಚವಾರ್ಷಿಕ ಯೋಜನೆಯ ಈ ಅಣೆಕಟ್ಟು $13,700 ಕೋಟಿ ವೆಚ್ಚದಲ್ಲಿ ಆಗಲಿದ್ದು, ಒಂದು ರೀತಿಯಲ್ಲಿ ಲೋಕವೆಲ್ಲ ತಿರುಗಿ ನೋಡುವಂತೆ ಮಾಡಿದೆ. ಪ್ರಪಂಚದಲ್ಲಿ ಮುಕ್ಕಾಲು ಪಾಲು ಹರವು ನೀರೇ ಇದ್ದರೂ ಅದರಲ್ಲಿ ಕುಡಿಯುವ ಸಿಹಿನೀರಿನ ಪ್ರಮಾಣ ಬರೇ 1.2% ಇರುವುದರಿಂದ ಇದು ಎಣಿಸಿರುವುದಕ್ಕಿಂತ ಹೆಚ್ಚು ಗಂಭೀರವಾದ ಸಮಸ್ಯೆಯಾಗಿದೆ ಎನ್ನುತ್ತಾ ಏನಿದು ಬ್ರಹ್ಮಪುತ್ರಕ್ಕೆ ಮೂಗುದಾರದ ಯಾರ್ಲಂಗ್ ಸಾಂಗ್ಪೋ ವಿಶೇಷ ಕಾರ್ಯಕ್ರಮದಿಂದ ಹೊರಬರೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.